ನಮಸ್ಕಾರ ಕರ್ನಾಟಕ ನ್ಯೂಸ್ ಬಿ ಅಲರ್ಟ್ 24x7 ವೀಕ್ಷಕರೊಂದಿಗೆ ನಾನು ಮುತ್ತನ ಹೆರಗೊಪ್ಪ. ಇಂದಿನ ವಾರ್ತೆಯ ಉದ್ದೇಶ, ಸುದ್ದಿಯ ಉದ್ದೇಶ ಗ್ರಾಮೀಣ ಜನತೆಗೆ ವಿಶೇಷವಾದ ಈ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಗಣ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ರಾಜ್ಯ ಪಂಚಾಯತ್ ಇಲಾಖೆ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ಅಡಿಯಾಳದಲ್ಲಿ ಗ್ರಾಮ ಪಂಚಾಯತ್ ಬರುತ್ತೆ. ಭಾರತ ದೇಶದೊಳಗೆ ಅತಿ ದೊಡ್ಡ ಯೋಜನೆ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅತಿ ದೊಡ್ಡ ಯೋಜನೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ. ನಾವೆಲ್ಲ ರೂಢಿ ಒಳಗೆ ಹಳ್ಳಿ ಒಳಗೆ NRSJ ಅಂತ ಕರಿತೀವಿ. ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಇದ್ದಾಗ, UPA ಗೌರ್ಮೆಂಟ್ ಇದ್ದಾಗ ಈ ಯೋಜನೆಯನ್ನ ದೊಡ್ಡ ಮಟ್ಟದಲ್ಲಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧನೆ ಮಾಡಿತು. ಈ ಯೋಜನೆ ಬಹಳ ಅದ್ಭುತವಾದಂಥ ಯೋಜನೆ. ಗ್ರಾಮೀಣ ಪ್ರದೇಶದ ಜನರಿಗೆ, ಪುರುಷರಾಗಿರಬಹುದು, ಮಹಿಳೆಯರಿಗಾಗಿರ್ಬೋದು, ಅತ್ಯಮೂಲವಾದಂಥ ಅವಶ್ಯಕತೆ ಇರತಕ್ಕಂಥ ಯೋಜನೆ. ಈ ಯೋಜನೆಯ ಉದ್ದೇಶ ಏನಿತ್ತು? ಈ ಯೋಜನೆ ಉದ್ದೇಶ ಏನಂದ್ರೆ, ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗಾಗಿರ್ಬೋದು, ಕೂಲಿ ಕಾರ್ಮಿಕರಿಗೆ ಪ್ರಕೃತಿಯಲ್ಲಿ ವಿಕೋಪ ಆಗಿರಬಹುದು, ಬರಗಾಲದಲ್ಲಿ ತೊಂದರೆಗಳಾದಾಗ ನಮ್ಮಲ್ಲಿ ಹಳ್ಳಿಯ ಜನತೆಯರು, ಹೆಣ್ಣು ಆಗಲಿ ಅಥವಾ ಗಂಡು ಆಗಲಿ ಕಾರ್ಮಿಕರನ್ನವರು ಗೋಳೆ ಹೋಗ್ತಾ ಇದ್ರು. ಉಡುಪಿ, ಮಂಗಳೂರು, ಹೀಗೆ ಬೆಂಗಳೂರು, ಕಾರ್ಕಳ, ಈ ರೀತಿ ಗೋಳೆ ಹೋಗಿ ತಮ್ಮ ಜೀವನವನ್ನಲ್ಲಿ ಶ್ರಮಪಟ್ಟು ಅಲೆದಾಡುವಂಥ ವಾತಾವರಣದಲ್ಲಿ ಈ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಯೋಜನೆ. ಈ ಯೋಜನೆ ಬಹಳ ಜನಕ್ಕೆ ಗೊತ್ತಿಲ್ಲ. ಗೊತ್ತಿದ್ರು ಇದನ್ನ ಯೋಜನೆನ ತಗೊಳ್ಳೋದು ಹೆಂಗಪ್ಪ ಅನ್ನೋದು ಕಷ್ಟ ಆಗೈತಿ. ಹಳ್ಳಿ ಭಾಷೆದಾಗ ಮಾತಾಡ್ತಾರ, ಏನ್ ಬಿಡೋ ಮಾರಾಯ, ಪಂಚಾಯತ್ಯಾಗ ನಮ್ಮನ್ನ ಯಾರು ಹಚ್ಕೊಳ್ಳೋದಿಲ್ಲ, ಯಾವ ಮೆಂಬರ್ಗಳು ಹಚ್ಕೊಳಂಗಿಲ್ಲ, ಯಾವನು ಏನೂ ಮಾಡಂಗಿಲ್ಲ, ಬರೀ ದೊಡ್ಡವ್ರಿಗೆ ಆಟ ಮಾಡ್ತಾರ, ನಮ್ಮಂತವ್ರಿಗೆ ಯಾರು ಏನ್ ಮಾಡ್ತಾರ ಅನ್ನುವಂಥ ವಾತಾವರಣ. ಅದಕ್ಕೆ ಇವತ್ತಿನ ದಿವಸ ನ್ಯೂಸ್ ಬಿ ಅಲರ್ಟು ಯಾವುದೇ ಅಭಿವೃದ್ಧಿ ಅಧಿಕಾರಿಗಳಿಗೂ ಹೆದರದೆ, ಯಾವುದೇ ಸಾರ್ವಜನಿಕ ಜನಪ್ರತಿನಿಧಿ ಗ್ರಾಮ ಪಂಚಾಯತಿಯ ಸದಸ್ಯನಿಗೆ ಹೆದರದೆ, ಇದು ಸ್ವಾವಲಂಬಿ ಭಾರತ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಾನು ಇವತ್ತ ನ್ಯೂಸ್ ಬಿ ಅಲರ್ಟ್ ಸುದ್ದಿ ಮಾಡುತ್ತೆ. ಈ ಸುದ್ದಿಯನ್ನು ಎಲ್ಲರೂ ಮನಶಾಂತಿಯಿಂದ, ಅತ್ಯಂತ ಪ್ರೀತಿಯಿಂದ ಇದನ್ನ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೋಬೇಕಿಂತ ಪೂರ್ವದಲ್ಲಿ ಈ ಒಂದು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಈ ಎಲ್ಲ ಸುದ್ದಿ ಆದ್ಮೇಲೆ ನಿಮ್ಮ ಸಲಹೆ ಸೂಚನೆಗೆ ಕಮೆಂಟ್ ಮಾಡಿ. ನಾನು ಇದರ ಬಗ್ಗೆ ಒಂದೇ ಎಪಿಸೋಡ್ ಅಲ್ಲ, ದಿನನಿತ್ಯ ನಿಮ್ಮ ಜೊತೆ ನ್ಯೂಸ್ ಬಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನ ನಾನು ವಿವರವಾಗಿ ನಿಮ್ಮ ಜೊತೆ ದಿನನಿತ್ಯ ಇರ್ತೀನಿ. ನಾವೀಗ ಆ ಒಂದು ಸುದ್ದಿಯನ್ನ ಯಾವ ರೀತಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಯಾವ ರೀತಿ ಅನುಷ್ಠಾನ ಮಾಡ್ಕೋಬೇಕು, ಹೆಂಗ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನಾವೀಗ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ನೀವು ಇಷ್ಟು ಕೆಲಸ ಮಾಡಿ. ಗ್ರಾಮ ಪಂಚಾಯತಿ ಪದ್ಧತಿ ಏನಪ್ಪಾ ಅಂದ್ರೆ, ನಮ್ಮ ಗ್ರಾಮದೊಳಗ ನಮಗೆ ಏನ್ ಕೆಲಸ ಬೇಕು? ನಮಗೆ ರಸ್ತೆ ಬೇಕು, ನಮಗೆ ನೀರು ಬೇಕು, ನಮಗೆ ಕೃಷಿ ಹೊಂಡ ಬೇಕು, ನಾವು ತೋಟದ ಜಮೀನುಗಳಲ್ಲಿ ಸಸಿ ನಡೆಸಬೇಕು, ಗ್ರಾಮದ ಸುತ್ತಮುತ್ತಗಳಲ್ಲಿ ನಾವು ಸಸಿ ನಡೆಸಬೇಕು, ಬದು ನಿರ್ಮಾಣ ಮಾಡ್ಕೋಬೇಕು, ಕುರಿ ಶೆಡ್ ಬೇಕು, ದನದ ಕೊಠಡಿ ಬೇಕು, ನಾವು ಇಂಗು ಗುಂಡಿಗಳನ್ನು ಮಾಡ್ಕೋಬೇಕು. ಇವೆಲ್ಲ ಹಲವಾರು ಯೋಜನೆಗಳು ಗ್ರಾಮೀಣ ಪ್ರದೇಶದೊಳಗೆ ನಮ್ಗೆ ಅವಶ್ಯಕತೆ ಇರತಕ್ಕಂತ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಗೆ ಯಾರಿಗೂ ಅಂಜದೆ ಹೆದರದೆ ಏನೋ ನಿಮ್ಮಪ್ಪ ಸ್ವತಂತ್ರವಾಗಿ ನೀವೇ ಹೋಗಿ ಯೋಜನೆ ತಗೋಬೇಕು. ಮೊದಲನೇದಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ನಿಮಗೆ ಜಾಬ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ, ಉದ್ಯೋಗ ಖಾತ್ರಿ ಪುಸ್ತಕ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ? 3 ಜನ ಇರ್ಬೋದು, 4 ಜನ ಇರ್ಬೋದು. ಅವರೆಲ್ಲರಿಗೂ ಸೇರಿಸಿ 1 ವರ್ಷಕ್ಕೆ ಅಂದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31 ಒಳಗಾಗಿ ನಿಮ್ಮ 100 ದಿನಗಳನ್ನ ನೀವು ಉಪಯೋಗಿಸ್ಕೋಬಹುದು. ಮ್ಯಾಂಡೇಜ್ ಅಂತ ಹೇಳ್ತಾರೆ. ಅಂದ್ರೆ 1 ವರ್ಷಕ್ಕೆ 100 ದಿನ ಮಾನವ ದಿನಗಳನ್ನ ನಿಮ್ಗೆ ಪಂಚಾಯತಿ ನಿಮ್ಗೆ ಒದಗಿಸುತ್ತೆ. ಮೊದಲನೇದಾಗಿ ಏನ್ ಮಾಡುತ್ತೆ ಪಂಚಾಯತಿ ಅಂದ್ರೆ, ನಿಮ್ಮ ಊರಿಗೆ ಏನ್ ಬೇಕು ಅದನ್ನ ಗ್ರಾಮ ಪಂಚಾಯತಿಯಲ್ಲಿ, ಸಾಮಾನ್ಯ ಗ್ರಾಮ ಪಂಚಾಯತಿಯಲ್ಲಿ ವಾರ್ಡ್ ಸಭೆ ಅಂತ ಹೇಳ್ತೀವಿ, ಅಲ್ಲಿ ನಿಮ್ಮ ಸದಸ್ಯರನ್ನ ಸಮ್ಮುಖದೊಳಗ ನಿಮ್ಮ ಊರಿಗೆ ಬೇಡಿಕೆಗಳನ್ನ ಅಲ್ಲಿ ಈಡೇರಿಸಬೇಕು. ನಮಗೆ ಇಂಗು ಗುಂಡಿ ಬೇಕು, ನಮಗೆ
ಕೃಷಿ ಹೊಂಡ ಬೇಕು, ನನಗೆ ದನದ ಕೊಠಡಿ ಬೇಕು ಅಂತ ಅಲ್ಲೇ ಅವತ್ತ ವಾರ್ಡ್ ಸಭೆಯಲ್ಲಿ ನಿರ್ಧಾರ ಮಾಡಬೇಕು. ಜನಗಳ ಹೇಳಿದ ಪ್ರಕಾರ, ರೈತರು ಹೇಳಿದ ಪ್ರಕಾರ, ಕೂಲಿ ಕಾರ್ಮಿಕರು ಏನು ಬೇಡಿಕೆ, ಊರಿಗೆ ಏನು ಅವಶ್ಯಕತೆ ಅಂತ ಹೇಳ್ತಾರಲ್ಲ ಅದರ ಪ್ರಕಾರನೇ ಕ್ರಿಯಾ ಯೋಜನೆಯನ್ನ ವಾರ್ಡ್ ಸಭೆಯಲ್ಲೇನೆ ಮಾಡತಕ್ಕದ್ದು. ಇದು ಕಡ್ಡಾಯ. ಎಲ್ಲೇ ಮೂಲೆ ಕುತ್ಕೊಂಡು, ಪಂಚಾಯತ್ ಕುತ್ಕೊಂಡು, ಮೆಂಬರ್ ಮನೆ ಕುತ್ಕೊಂಡು, ಅಧ್ಯಕ್ಷರ ಮನೆ ಕುತ್ಕೊಂಡು ಮಾಡೋದು ಅಪರಾಧ. ಇದನ್ನ ಖಂಡಿಸ್ಬೇಕು. ನಾವಿಲ್ಲಿ ಹೇಳ್ತೀವಿ, ನಮ್ಮೂರ್ ಗುಡಿ ಒಳಗ, ನಮ್ಮೂರ್ ಚಾವಡಿ ಒಳಗ ನಾವೇನ್ ಹೇಳ್ತೀವಲ್ಲ ಅದನ್ನ ಬರ್ಕೊಂಡು ಕ್ರಿಯಾ ಯೋಜನೆ ಮಾಡ್ಬೇಕು. ಎಲ್ಲ ತೊಡಗ ಬಡಗ ಮಾಡೋದೈತಲ್ಲ ಅಪರಾಧ. ಇದು ಗೊತ್ತಿರಲಿ. ನಂತರ ಕ್ರಿಯೆಯಲ್ಲಿ ಮಾಡಿದ ಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಾಮಾನ್ಯ ಸಭೆ ಆಗುತ್ತೆ. ಸಾಮಾನ್ಯ ಸಭೆಯಲ್ಲಿ ನಿಮ್ಮೆಲ್ಲ ಗ್ರಾಮದ ಕಾಮಗಾರಿಗಳನ್ನ ಒಂದು ಠರಾವ್ ಮಾಡ್ತಾರೆ. ಎಸ್, ಇದು ಅವಶ್ಯಕತೆ ಇದೆ. ರಸ್ತೆಗಳು 10%, ಕೃಷಿ ಹೊಂಡ ಹೀಗೆ ಅಂತ ವಿವರ ಕ್ರಿಯಾ ಯೋಜನೆ ಮಂಡನೆ ಮಾಡಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಅದಕ್ಕೆ ಅನುಮೋದನೆ ಕೊಡ್ತಾರೆ. ಅನುಮೋದನೆ ಕೊಟ್ಟ ಮೇಲೆ ವಾಪಸ್ ಪಂಚಾಯತಿಗೆ ಬರುತ್ತೆ. ಪಂಚಾಯತಿ ಬಂದ ಮೇಲೆ ಯಾರಿಗೆ ನಿಮ್ಮೂರಿಗೆ ಕೆಲಸ ಹಾಕಿರ್ತಾರಲ್ಲ, ಕೆಲಸ ಹಾಕಿದ ಮೇಲೆ ನನಗೆ ದನದ ಕೊಠಡಿ, ದನದ ಕೊಠಡಿ ಡಾಟಾ ಆಪರೇಟರ್ ಅಂತ ಇರ್ತಾನೆ. ಡಾಟಾ ಆಪರೇಟರ್ಗೆ ಹೇಳ್ಬೇಕು, ನನಗೊಂದು ದನದ ಕೊಠಡಿನ ವರ್ಕ್ ಎಂಟ್ರಿ ಮಾಡಪ್ಪ ಅಂತ ಹೇಳ್ಬೇಕು. ಅವನು ವರ್ಕ್ ಎಂಟ್ರಿ ಮಾಡ್ತಾನೆ. ಈಗ ಬಂದಿದೆ, ಈಗ ಸ್ಕ್ಯಾನರ್ ಬಂದಿದೆ. ನಾವಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಇಲ್ಲೊಂದು ಸ್ಕ್ಯಾನರ್ ಅದ. ನವೆಂಬರ್ 7ರೊಳಗಾಗಿನ ಸ್ಕ್ಯಾನರ್ ಮಾಡ್ಬೇಕಾಗಿತ್ತು. ಪಂಚಾಯತ್ ಒಳಗೆ ನೀವು ಮಾಡ್ಕೋಬೇಕಾಗಿತ್ತು. ಈಗ ಕಾಲ ಮುಗಿದಿದೆ, ಸಮಯ ಮುಗಿದಿದೆ. ನೀವೊಂದು ಕೆಲಸ ಮಾಡಿ, ಯಾರು ದನದ ಕೊಠಡಿ ಕುರಿಶೆಡ್ಡಿಗೆ ಅವಕಾಶದ ವಂಚಿತರಾಗಿದ್ದೀರಿ, ನೇರವಾಗಿ ಪಂಚಾಯತಿ PDO ಹತ್ರ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಲಾಗಿನ್ ಒಳಗೆ ನಿಮ್ದು ಲಾಗಿನ್ ಮಾಡಿಸಿ, ನನಗೆ ಕುರಿಶೆಡ್ ಬೇಕು, ದನದ ಕೊಠಡಿ ಬೇಕು ಅಂತ ಹೇಳಿ ಅವರಿಗೆ ಅವ್ರು ಲಾಗಿನ್ ಮಾಡ್ಕೊಂತಾರೆ. ಲಾಗಿನ್ ಮಾಡಿದ ತಕ್ಷಣ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಒಳಗ ನಿಮ್ಗ ಮಹಾತ್ಮ ಗಾಂಧೀಜಿ ಉದ್ಯೋಗ ನರೇಗಾ ಎಂಜಿನಿಯರ್ಸ್ ಅಂತ ಬರ್ತಾರೆ. ನರೇಗಾ ಎಂಜಿನಿಯರ್ಸ್ ಕೈಲಿ ಎಸ್ಟಿಮೇಟ್ ಮಾಡಿಸ್ಕೊಳ್ಳಿ, ಅಂದಾಜು ಪತ್ರಿಕೆ ಮಾಡಿಸ್ಕೊಳ್ಳಿ. ಅಂದಾಜು ಪತ್ರಿಕೆ ಮಾಡಿಂದ ನಿಮಗೆ ಫಸ್ಟ್ ಅಂದಾಜು ಪತ್ರಿಕೆ ಫಾರ್ ನಂಬರ್ 6 ಅಂತ ಬರುತ್ತೆ. ಇದು ಗೊತ್ತಿರಲಿಲ್ಲ ಯಾರಿಗೂ. ಪಂಚಾಯತ್ ಅವರ ನಿಮ್ಮನ್ನ ಕರ್ಕೊಂಡ್ಬಂದು ಬರ್ರಿ ಕೆಲ್ಸಕ್ಕೆ ಬರ್ರಿ ಅಂತ ಹೆಣ್ಣು ಗಂಡನ ಯಾರು ಕರೆಯುವುದಿಲ್ಲ. ಯಾರಿಗೆ ಕೆಲಸ ಬೇಕಾಗಿದೆಯೋ, ಯಾರಿಗೆ ಅವಶ್ಯಕತೆ ಇದೆಯೋ, ಬದು ನಿರ್ಮಾಣ ಅವಶ್ಯಕತೆ ಆಗಿರಬಹುದು ಅಥವಾ ಯಾವುದೇ ಕಾಮಗಾರಿ ನಿಮಗೆ ಬೇಕಾಗಿದೆಯೋ, ನೀವು ಕೂಲಿ ಕಾರ್ಮಿಕರು ಅನ್ನೋಂತಾರು, ಕೆಲಸ ಮಾಡ್ಬೇಕನ್ನೋರು ನೀವೇ ಪಂಚಾಯತಿಗೆ ನೇರವಾಗಿ ಹೋಗಿ ಫಾರ್ ನಂಬರ್ 6 ಅಲ್ಲಿ ಫಿಲ್ ಮಾಡಬೇಕು, ತುಂಬಬೇಕು, ಜಾಬ್ ಕಾರ್ಡ್ ಸಂಖ್ಯೆ ಹಾಕ್ಬೇಕು. ನಾವು 4 ಜನ ಕೆಲಸ ಬಿಡಬೇಕು, 4 ಜನಕ್ಕೆ ಕೆಲಸ ಕೊಡಿ. ರಿಕ್ವಿಜೇಷನ್ ಮನವಿ 6ರಲ್ಲಿ ಫಾರ್ ನಂಬರ್ 6ರಲ್ಲಿ ಮನವಿ ಕೊಡಿ. ಯಾರು ಮನವಿ ಕೊಟ್ಟಿರ್ತಾರೋ ಫಾರ್ ನಂಬರ್ 6 ಕೊಟ್ಟವ್ರಿಗೆ ಕೆಲಸ ಕೊಡಲೇಬೇಕು ಅನ್ನುವಂಥದ್ದು ಈ ಯೋಜನೆಯ ಅಜೆಂಡಾ. ಕೊಟ್ಟೇ ತೀರ್ತಾರೆ, ನಿಮ್ಗೆ ಯಾರಿಗೂ ಇಲ್ಲ, ರಿಜೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ಫಾರ್ ನಂಬರ್ 6 ಕೊಟ್ಟು ನಿಮಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಜೈಲಿಗೆ ಹಾಕ್ಬೋದು. ಎಚ್ಚರಿಕೆ ಗೊತ್ತಿರಲಿ ನಿಮಗೆ. ಅದಕ್ಕೆ ಮೊದಲು ನಾವು ಪ್ರಾಮಾಣಿಕರಾಗೋಣ. ಸಾರ್ವಜನಿಕರಾದವರು ಫಾರ್ ನಂಬರ್ 6 ಹೋಗಿ ನಮ್ ಕೆಲಸ ಕೊಡಿ ಅಂತ ಹೇಳಿ ಅವರು ಅದು ಅಂದಾಜು ಪತ್ರಿಕೆ ಮಾಡ್ತಾರೆ. ಅಂದಾಜು ಪತ್ರಿಕೆ ನಿಮ್ಗೆ 6, 7, 8, 9 ಅಂತ ಫಾರ್ಮ್ ಅಲ್ಲಿ ಫಿಲ್ ಮಾಡಿ ನಿಮಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಒಂದು NRIG ಒಳಗೆ ನಿಮ್ಗೆ NMR ಅಂತ ಬರುತ್ತೆ. NMR ಅಂದ್ರೆ ಪ್ರತಿನಿತ್ಯ ನೀವೇನ್ ಕೆಲಸ ಮಾಡ್ತೀವಿ ಹಾಜರಾತಿ ಮಾಡ್ತಾರೆ. 7 ದಿನ ಆಗಿರ್ಬೋದು ಕೆಲಸ, 8 ದಿನ ಆಗಿರ್ಬೋದು, ಎಷ್ಟು ದಿನ ಆಗುತ್ತೆ ಅಷ್ಟು NMR ಮಾಡ್ತಾರೆ. NMR ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವಲಯವಾರು ಇಲಾಖೆಯಲ್ಲಿ ಕುರಿ ಶೆಡ್ಗಳನ್ನು ಮಾಡೋದಾಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಆ ವಲಯ ಇಲಾಖೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಒಂದು ಕೆಲಸವನ್ನು BFT ಅಂತ ಬರ್ತಾರೆ. ಆ BFT ಅವರು ಮೆಜರ್ಮೆಂಟ್ ತಗೊಂತಾರೆ. ಮೆಜರ್ಮೆಂಟ್ ತಗೊಂಡು GPS ಮಾಡ್ತಾರೆ. ಮಾಡಿ ನಿಮ್ಮ ಕೆಲಸಗಳನ್ನ ಸಂಪೂರ್ಣ ಆದ ಮೇಲೆ ಮೆಜರ್ಮೆಂಟ್ ಬುಕ್ ಅಂತ ಇರುತ್ತೆ, MB ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿ ನಿಮ್ಗೆ ಅವರು ಪೇಮೆಂಟ್ ಮಾಡ್ತಾರೆ. ಇಲ್ಲಿ ಸಂಶಯ ಬೇಡ. ಎಲ್ಲರೂ ನಾನು ಕೇಳ್ತಾ ಇದ್ದೆ ಸರ್ವೇ ಸಾಮಾನ್ಯ, ಏನ್ರಿ ಬಿಡ್ರಿ, ಯಾರು ಹಚ್ಕೊಳಂಗೆ ಅಲ್ರಿ, ಯಾರು ನಮಗೆ ಯಾರು ದಾದ ಮಾಡುದಿಲ್ರಿ, ಮೆಂಬರ್ಗಳು ತಾವ ನೋಡ್ಕೊಂತಾರಿ. ಇದನ್ನ ಮೊದಲು ತಲೆ ಅಂತೀರಿ. ನಿಮಗೆ ಮಹಾತ್ಮ ಗಾಂಧೀಜಿ ಯೋಜನೆ ಬಗ್ಗೆ ಇನ್ನಷ್ಟು ಏನಾದ್ರೂ ಮಾಹಿತಿ ಬೇಕಾತಂದ್ರೆ ನೇರವಾಗಿ ನಮ್ಮ ಚಾನಲ್ನಲ್ಲಿ ನೀವು ಡಿಸ್ಕ್ರಿಪ್ಷನ್ದಲ್ಲಿ ಕಮೆಂಟ್ ಮಾಡಿ. ನಮ್ಮ ನಂಬರ್ ಸಂಪರ್ಕ ಇರ್ತತಿ. ಇಲ್ಲ ಅಂದ್ರೆ ನಮ್ಮ ಸ್ಟುಡಿಯೋಗೆ ಬನ್ನಿ. ನಿಮಗೆ ಮಹಾತ್ಮ ಗಾಂಧೀಜಿ ಯೋಜನೆಯನ್ನು ಯಾವ ರೀತಿ ಈ ಯೋಜನೆ ನಾವು ಮಾಡ್ಕೋಬೇಕು, ನೀವು ಹೆಂಗ ಫಲಾನುಭವಿ ಬೆನಿಫಿಷಿಯರ್ ಮಾಡ್ಕೋಬಹುದು ಯೋಜನೆಗಳನ್ನ ಹೇಳೋದಕ್ಕೆ ಯಾವುದೇ ಸದಸ್ಯರಾಗ್ಲಿ PDOಗಳಾಗಿ ಕುಂದು ಕೊರತೆ ಬರಲಿ, ನೇರವಾಗಿ ಈ ಮಾಧ್ಯಮ ನಿಮ್ಮ ಜೊತೆ ಇರ್ತತಿ. ಈ ಒಂದು ನ್ಯೂಸ್ ಬಿ ಅಲರ್ಟ್ ಚಾನಲ್ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಮಾಡೋದಲ್ಲಿ ನಿಮ್ ಜೊತೆ ಬಲವನ್ನು ಜೋಡಿಸ್ತತಿ. ಇನ್ನು ಮೇಲೆ ನಾವು ಮೊದಲನೇ ಒಂದು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ. ಇದೇ ರೀತಿ ನಾವು ಮುಂದಿನ
ಎಪಿಸೋಡ್ನಲ್ಲಿ ಮುಂದಿನ ಒಂದು ವರ್ಗದಲ್ಲಿ ನಾವು ವಿಶೇಷವಾದಂತಹ ಕಾರ್ಯಕ್ರಮ ಇದೆ. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರ್ಬೋದು, ಅಥವಾ 15ರ ಹಣಕಾಸು ಆಗಿರ್ಬೋದು, ಪ್ರವರ್ಗ 1 ಆಗಿರ್ಬೋದು, ಅಥವಾ ಆಸರೆ ಮನೆಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ವಿವರವಾಗಿ ನಿಮ್ಮ ಮುಂದೆ ನಾವು ವಿಚಾರವನ್ನ, ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಗಳನ್ನ ಕೊಡೋದ್ರಲ್ಲಾಗಿ ಕೇವಲ ಮಾತುಗಳ ಮುಖಾಂತರ ಕೊಡೋದಲ್ಲದೇ ಮಹಾತ್ಮ ಗಾಂಧೀಜಿ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನುವಂತ ವಿಚಾರದಲ್ಲೂ ಈ ಒಂದು ವಾಹಿನಿ ನಿಮ್ ಜೊತೆ ಕೈ ಜೋಡಿಸುತ್ತೆ. ದಯಮಾಡಿ ಬನ್ನಿ, ನಮ್ಮನ್ನು ಸಂಪರ್ಕಿಸಿ, ನಿಮಗೆ ಸಹಾಯವಾಗುತ್ತದೆ ಈ ವಾಹಿನಿ. ಅದಕ್ಕೆ ಬಹಳಷ್ಟು ವಿಚಾರ ಇಟ್ಟುಕೊಂಡಿದ್ವಿ. ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತದೆಯೋ, ಏನು ತಪ್ಪುಗಳಾಗ್ತಾ ಇದೆಯೋ, ಅದನ್ನೆಲ್ಲವನ್ನು ಮುಂದಿನ ದಿನಮಾನದಲ್ಲಿ ಈ ವಾಹಿನಿ ಅದಕ್ಕೂ ಬದ್ಧರಾಗಿ ಗ್ರಾಮ ಪಂಚಾಯತಿಯಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೂ ಈ ವಾಹಿನಿ ಸದಾ ಸಿದ್ಧ ಅಂತ ಹೇಳ್ತಾ, ನಾವು ನಿಮ್ಮೊಂದಿಗೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಅನುಷ್ಠಾನಕ್ಕಾಗಿ ನಿಮ್ಮೊಂದಿಗೆ ಅನ್ನುವಂತ ಮೊದಲ ಬಾರಿಗೆ ನಿಮಗೆ ಸಂದೇಶ ನೀಡುತ್ತಾ, ಈ ಒಂದು ವಿಚಾರದಲ್ಲಿ ನಮ್ಮ ಜೊತೆ ನೀವು ಸಲಹೆ ಸೂಚನೆ ಕೈ ಜೋಡಿಸಿ ಅಂತ ಹೇಳಿ ಮುಂದಿನ ನಾವು ಎಪಿಸೋಡ್ನಲ್ಲಿ ಸಿಗೋಣ ಅಂತ ಹೇಳಿ ಇವತ್ತು ವಾರ್ತೆಗಳನ್ನು ಮುಕ್ತಾಯ ಮಾಡ್ತೀನಿ. ಮುತ್ತಣ್ಣ ಯರಗೋಪ, ನಮಸ್ಕಾರ, ಧನ್ಯವಾದಗಳು.